ಆ ಮೂವರು ಪ್ರಾಣ ಸ್ನೇಹಿತರು ಮೂರು ಹೊತ್ತು ಒಟ್ಟೊಟ್ಟಿಗೆ ಇರ್ತಿದ್ರು. ಅದರಲ್ಲೊಬ್ಬ ಸ್ನೇಹಿತರಿಗೆ ಸತಾಯಿಸಬೇಕು ಅಂತ ಮೊಬೈಲ್ ಬಚ್ಚಿಟ್ಟಿದ್ದ. ಇಷ್ಟಕ್ಕೆ ರೊಚ್ಚಿಗೆದ್ದ ಗೆಳೆಯರು ಆತನ ರುಂಡ ಚಂಡಾಡಿದ್ದಾರೆ. ಅವರು 3 ಜನ ಊಟ ಮಾಡಿಕೊಂಡು ತದನಂತರ ಅಲ್ಲಿ ಮಾತಿನ ಚಕಮಕಿ ಆಗಿರುತ್ತದೆ. ಶ್ರೀ ತಿರುಪತಿ ಅವರಿಗೆ ಕೊಲೆ ಮಾಡಿರುತ್ತಾರೆ. ಮೊಬೈಲ್ಗಾಗಿ ಜಗಳ, ಬಿಟ್ಟು ಗೆಳೆಯನ ಹೆಣ, ಕತ್ತು ಸೀಳಿದ ಕ್ರೂರಿ, ರುಂಡದೊಂದಿಗೆ ಪರಾರಿ. ಈ ಡೇಂಜರ್ ದುನಿಯಾದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಹೇಳಕ್ಕಾಗಲ್ಲ. ಯಾರನ್ನ ಹೆಚ್ಚು ನಂಬ್ತೀವೋ ಅವರೇ ಬೆನ್ನಿಗೆ ಚೂರಿ ಹಾಕ್ತಾರೆ. ಜೀವಕ್ಕೆ ಜೀವ ಕೊಡ್ತೀನಿ ಅನ್ನೋ ಗೆಳೆಯರು ಯಾವಾಗ ಹೇಗ್ ಬದಲಾಗ್ತಾರೆ ಅಂತ ಗೊತ್ತೇ ಆಗಲ್ಲ. ರಾಯಚೂರಲ್ಲಾಗಿದ್ದು ಅದೇ. ಮೊಬೈಲ್ಗಾಗಿ ಹಂತಕರ ಪಡೆ ಗೆಳೆಯನ ಕತ್ತು ಸೀಳಿ ರಕ್ತ ಕುಡಿದಿದೆ. ಇವರೇ ನೋಡಿ ಗೆಳೆಯನ ರುಂಡ ಚಂಡಾಡಿ ರಕ್ತದ ಕುಳಿ ಹರಿಸಿದ ಪ್ರಾಣ ಸ್ನೇಹಿತರು. ಒಬ್ಬ ಆವೇಶ್, ಇನ್ನೊಬ್ಬ ರಾಜು ಅಂತ ಈ ಗೆಳೆಯರಿಂದಲೇ ಕೊಲೆಯಾದ ತಿರುಪತಿ. ಇವರೆಲ್ಲ ರಾಯಚೂರು ನಗರದ ಕುಲುಸುಂಬಿ ಕಾಲೋನಿಯ ನಿವಾಸಿಗಳೇ. ಒಟ್ಟೊಟ್ಟಿಗೆ ಆಡಿ ಬೆಳೆದ ಕುಚಿಕು ಗೆಳೆಯರು. ಗೆಳೆಯನಿಗೆ ಆಟ ಆಡಿಸಬೇಕು ಅಂತ ತಿರುಪತಿ ಆವೇಶ್ ರಾಜುವಿನ ಮೊಬೈಲ್ ಬಚ್ಚಿಟ್ಟಿದ್ದಂತೆ, ವಾಪಸ್ ಕೊಡದೆ ಸತಾಯಿಸ್ತಿದ್ದಂತೆ. ಈ ವಿಷಯಕ್ಕಾಗಿ ಮೂವರ ಮಧ್ಯೆ ಜಗಳ ಶುರುವಾಗಿದೆ. ಮೊಬೈಲ್ನಲ್ಲಿ ಅಂಥದ್ದೇನಿಟ್ಟಿದ್ರೋ ದೇವ್ರೇ ಬಲ್ಲ. ಆವೇಶ್ ಅಂಡ್ ರಾಜು ಕೆರಳಿ ಕೆಂಡವಾಗಿದ್ರು. ಮೊಬೈಲ್ ಬಚ್ಚಿಟ್ಟ ಗೆಳೆಯನ ರುಂಡ ಕತ್ತರಿಸೋದಕ್ಕೆ ಖತರ್ನಾಕ್ ಸ್ಕೆಚ್ ಹಾಕಿದ್ದಾರೆ. ತಿರುಪತಿಯ ಮನೆಯಲ್ಲೇ ಡೌಟ್ ಬರದಂತೆ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಕುಡಿದು ತಿಂದು ಮಜಾ ಮಾಡಿ ಮತ್ತಲ್ಲದೆ ತಿರುಪತಿಯ ಕತ್ತು ಸೀಳಿದ್ದಾರೆ. ಬಳಿಕ ಮನೆಗೆ ಬೀಗ ಹಾಕಿ ರುಂಡ ಸಮೇತ ಪರಾರಿಯಾಗಿದ್ರು. ತಿರುಪತಿ ಸತ್ತು 3 ದಿನಗಳ ಬಳಿಕ ಅಕ್ಕಪಕ್ಕದವರಿಗೆ ಕಬ್ಬು ವಾಸನೆ ಬರುವುದಕ್ಕೆ ಶುರುವಾಗಿತ್ತು. ಸ್ಥಳೀಯರು ಮಾಹಿತಿ ಕೊಡ್ತಾಗಿದ್ದಂತೆ ಪೊಲೀಸರು ಪರಿಶೀಲನೆಗಿಳಿದಿದ್ದು ಹಂತಕರ ಬೆನ್ನು ಬಿದ್ದಿದ್ರು. ರುಂಡ ಎಲ್ಲಿದೆ ಅನ್ನೋದರ ಪತ್ತೆಗಿಳಿದಿದ್ರು. ಕೊನೆಗೆ ರುಂಡ ತಿಪ್ಪೇಗುಂಡಿಯಲ್ಲಿ ಪತ್ತೆಯಾಗಿತ್ತು. 24 ಗಂಟೆಗಳಲ್ಲೇ ಆರೋಪಿಗಳನ್ನ ಪತ್ತೆ ಹಚ್ಚಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಯಂಕಪ್ಪ ಅವರು ಕಂಪ್ಲೇಂಟ್ ಕೊಟ್ಟಿರುತ್ತಾರೆ. ಈ ತಿರುಪತಿ ಅವರು ಸುಮಾರು 3 ದಿನಗಳ ಹಿಂದೆ ಇವರ ಕೊಲೆ ಆಗಿರುತ್ತದೆ. ಇದರ ಆಧಾರದ ಮೇರೆಗೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಇದರಲ್ಲಿ ನಮಗೆ 2 ಶಂಕಿತರ ಮೇಲೆ ಒಂದು ಸ್ವಲ್ಪ ಖಚಿತ ಬರುತ್ತೆ. ತದನಂತರ ನಾವು ಅವ್ರಿಗೆ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಶ್ರೀ ತಿರುಪತಿ ಅವ್ರಿಗೆ ಕೊಲೆ ಮಾಡಿರುತ್ತಾರೆ ಅಂತ ಅವರು ಒಪ್ಪಿಕೊಂಡು ಇದ್ದಾರೆ. ತದನಂತರ 2 ಆರೋಪಿಗಳನ್ನು ನಾವು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿ ಕೂಡ ಕಳಿಸೋದಕ್ಕೆ ನೆಕ್ಸ್ಟ್ ಕ್ರಮ ಕೈಗೊಳ್ತೀವಿ. ಸ್ನೇಹ ಅಂದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಆದ್ರೆ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ದ್ವೇಷ ಸಾಧಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.